ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈಗಿರೋ 5 ಕಂಟೆಸ್ಟೆಂಟ್ಗಳಲ್ಲಿ ಇನ್ನೂ ಇಬ್ಬರು ಕಂಟೆಸ್ಟೆಂಟ್ಗಳು ಯಾರು ಫಸ್ಟ್ ಆಚೆಗೆ ಬರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಯಾರು ಆಚೆ ಕಡೆ ಬರ್ತಾರೆ ಅಂತ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಒಂದು ಅಪ್ಡೇಟ್ ಪ್ರಕಾರ ಏನಪ್ಪಾ ಅಂತಂದರೆ ಮಂಜಣ್ಣ ಹಾಗೂ ರಜತ್ ಅವರು ಆಚೆ ಬರ್ತಾರೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಇಬ್ಬರು ಡಿಸರ್ವಿಂಗ್ ಕ್ಯಾಂಡಿಡೇಟು ಎಲ್ಲ ಒಂದು ಕಡೆ ಟಾಪ್ 3 ಟಾಪ್ 4 ಆಚೆ ಬಂದ್ರಲ್ಲ ಅಂತ ಬೇಜಾರಾಗ್ತಾ ಇದೆ. ಸೊ ನಿಮ್ಗೇನು ಅನ್ಸುತ್ತೆ ಗೈಸ್? ಆ್ಯಕ್ಚುಲಿ ರಜತ್ ಅವರು ಆಗಲಿ ಇಲ್ಲಾಂದರೆ ಉಗ್ರ ಮಂಜು ಅವರ ಕೊಡುಗೆ ಏನಾಗಿತ್ತು? ಸೊ ಆ್ಯಕ್ಚುಲಿ ಹೋಲಿಕೆ ಮಾಡಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರು ಟಾಪ್ 2 ಅಲ್ಲಿ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ಯಾಕಂದರೆ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಯಾವ ರೀತಿ ಆಡಿದ್ದಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಎಸ್ಪೆಷಲಿ ಮಂಜಣ್ಣ ಅವರಂತೂ ಟಾಸ್ಕ್ ಅಂತ ಬಂದಾಗ ಯಾವ ರೀತಿ ಒಂಥರ ಬೆಂಕಿ ಪರ್ಫಾರ್ಮೆನ್ಸ್ ಅಂತಲೇ ಸ್ಟಾರ್ಟಿಂಗ್ ಅವರು ಒಂದು 4 ರಿಂದ 5 ವಾರ ಏನು ಆಡಿದ್ರಲ್ಲ ಆ ಥರನೇ ಕೊನೆ ತನಕನೂ ಆಡ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲೋ ಒಂದು ಕಡೆ ಒಂದಷ್ಟು ವಾರಗಳ ಕಾಲ ಸ್ವಲ್ಪ ಶಟ್ ಡೌನ್ ಆದ್ರು ಅಂತಲೇ ಹೇಳ್ಬೋದು. ಸೊ ಆಮೇಲೆ ಫಿನಾಲೆ ಹತ್ರ ಬರ್ತಾ ಇದ್ದಂಗೆ ಪಿಕಪ್ ತೊಗೊಂಡು ಸ್ವಲ್ಪ ಸ್ಟ್ರಾಂಗ್ ಆಗಿ ಆಡಿದ್ರು ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಏನಾಯ್ತು ಗೊತ್ತಾ ಗೈಸ್? ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡಿದ್ರು. ಆಮೇಲೆ ಗೌತಮಿ ಅವರ ಫ್ರೆಂಡ್ಶಿಪ್ ಏನಾಯಿತು, ಎಲ್ಲ ಒಂದು ಕಡೆ ಅವ್ರು ಕಳೆದೋಗ್ಬಿಟ್ರು. ಆ ಕಳೆದೋಗಿದ್ದಿದ್ರಲ್ಲೇ ಅವರು ಎಲ್ಲ ಒಂದು ಕಡೆ ಅವ್ರದ್ದು ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ಕಡೆ ರಜತ್ ಅವರು ಅವರ ಮಾತಿನ ಶೈಲಿ ಏನಾಗ್ತದೆ, ತುಂಬ ಜನಕ್ಕೆ ಅದು ಇಷ್ಟ ಆಗಲ್ಲ. ಕೆಲವರಿಗೆ ತುಂಬ ಜಾಲಿ ಮನುಷ್ಯ ಅಂತ ಅನಿಸ್ತಾರೆ. ಸ್ವಲ್ಪ ತಿದ್ಕೊಂಡ್ರು, ಹೌದು, ಅವ್ರು ಹೇಳಿದ್ರು ನಾನು ಮಾತಾಡಿದ್ದು ತಪ್ಪಾಗಿದೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಮಾತಾಡಲ್ಲ ಅಂತ ಕೂಡ ಹೇಳ್ಕೊಂಡು ಅವ್ರು ತಿದ್ಕೊಂಡಿದ್ರು. ಆ್ಯಂಡ್ ಈಗ ಅದಕ್ಕೆ ಕೊನೆಯಲ್ಲಿ ಅವ್ರು ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿದ್ದಿದ್ರೆ ಸೊ ಮೇ ಬಿ ನನ್ನ ಪ್ರಕಾರ ರನ್ನರ್ ಅಪ್ ಆಗ್ಬೋದಾಗಿತ್ತು ಅಂತ ಅನ್ಕೊಂಡಿದ್ವಿ. ಆಕ್ಚುಲಿ ಗೈಸ್, ವೈಲ್ಡ್ ಕಾರ್ಡ್ ಎಂಟ್ರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದ್ರೆ ಇವ್ರನ್ನ ನೋಡೇ ಕಲಿಬೇಕು. ಆಕ್ಚುಲಿ ನಾನು ಈ ತರ ವೈಲ್ಡ್ ಕಾರ್ಡ್ ಎಂಟ್ರಿ ಇಬ್ರು ಎಸ್ಪೆಷಲಿ 10 ಸೀಸನ್ ಏನಾಗಿತ್ತಲ್ಲ, ಕಳೆದ 10 ಸೀಸನ್ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಈ ತರ ವೈಲ್ಡ್ ಆಗಿ ಆಡಿರೋ ಕಂಟೆಸ್ಟೆಂಟ್ ನಾನು ನೋಡೇ ಇಲ್ಲ ಅಂತಾನೆ ಹೇಳ್ಬೋದು. ಎಸ್. ಸೊ ಶೋಭಾ ಶೆಟ್ಟಿ ಅವರೇ ನೋಡಿ, ಒಂದು ವಾರಕ್ಕೆ ನನಗೆ ಹುಷಾರಿಲ್ಲ ಆಗಲ್ಲ ಅಂತಾನೆ ಹೋದ. ಅದು ಬಿಗ್ ಬಾಸ್ ಅಲ್ಲಿ ಆಲ್ರೆಡಿ ಅವರು ತೆಲುಗು ಬಿಗ್ ಬಾಸ್ ಅಲ್ಲಿ ಇದ್ದು ಬಂದಂತ ವ್ಯಕ್ತಿನೇ ಆ ರೀತಿ ಆಗಲ್ಲ ಅಂತ ಹೋದ್ಮೇಲೆ ಇವರು ಆ ರೀತಿ ಬಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಸೂಪರ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ನಿಮ್ಗೇನು ಅನ್ಸುತ್ತೆ? ಆ್ಯಂಡ್ ಟಾಪ್ 2 ಅಲ್ಲಿ ಹನುಮಂತು ಅವರು, ತ್ರಿವಿಕ್ರಮ್ ಅವರು ಇರ್ತಾರ, ಇಲ್ಲ ಅಂತಂದ್ರೆ ಮೋಕ್ಷಿತ್ ಅವರು ಇರ್ತಾರ? ನಿಮ್ಗೇನು ಅನ್ಸುತ್ತೆ ಗೈಸ್? ಟಾಪ್ 1 ಕಿಚನ ಕೈ ಅಂತೂ ಎತ್ತದಂತೂ ಕನ್ಫರ್ಮ್. ಒಂದು ಟ್ರೋಫಿನೇ ಕೊಡೋದು ಒಬ್ಬರಿಗೆ. ನಿಮ್ಗೆ ಯಾರು ಅನ್ಸುತ್ತೆ ಕೊಡೋದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಗೈಸ್, ಇನ್ನು ಅಪ್ಡೇಟ್ಗಳು ಬರುತ್ತೆ, ಸೊ ಅದು ಕೂಡ ತಿಳಿಸ್ಕೊಡ್ತೀವಿ. ಟಾಪ್ 3 ಅಲ್ಲಿ ಯಾರು ಇರ್ತಾರೆ ಅಂತ. ಸೊ ಇವಾಗ ಟಾಪ್ ಲಾಸ್ಟ್ 5 ಅಲ್ಲಿ ಈಗ ಇಬ್ರು ಯಾರು ಆಚೆ ಕಡೆ ಬರ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀವಿ. ರಜತ್ ಅವರು ಅಂಡ್ ಮಂಜು ಅವರು ಇವಾಗ ಆಚೆ ಕಡೆ ಬರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.